ಕ್ಷಣಿಕ ಆಯ್ಕೆ ಮತ್ತು ಶಾಶ್ವತವಾದ ಆಯ್ಕೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ. 여러분과 함께 하나님 말씀 살펴보는 시간을 갖도록 하겠습니다. ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಅನೇಕ ಜನರು ಚಿಂತೆ ಮಾಡುತ್ತಾರೆ. ಚೆನ್ನಾಗಿ ಬದುಕಿದೆನೆಂದು ಹೇಳಿಕೊಳ್ಳಲು ನಾನು ಹೇಗೆ ಜೀವಿಸಬೇಕು? ಈ ಕಾರಣದಿಂದಲೇ ಕೆಲವರು ಸಂಪತ್ತನ್ನು ಸಂಗ್ರಹಿಸಲು ವ್ಯಾಪಾರಕ್ಕೆ ಇಳಿಯುತ್ತಾರೆ. ಅವರು ವಿವಿಧ ವಿಧಾನಗಳನ್ನು ಪ್ರಯತ್ನಿಸುತ್ತಾರೆ ಮತ್ತು ಸಂಪತ್ತನ್ನು ಗಳಿಸಲು ಶ್ರಮಿಸುತ್ತಾರೆ. ಇತರರು ಲೋಕದ ಗೌರವವನ್ನು ಬಯಸುತ್ತಾರೆ. ನಾವು ಈ ಲೋಕದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಿದರೂ ಭೂಮಿಯ ಮೇಲಿನ ನಮ್ಮ ಜೀವನವು ಕೇವಲ 70 ರಿಂದ 80 ವರ್ಷಗಳಷ್ಟು ತಾತ್ಕಾಲಿಕವಾಗಿದೆ. ಇದು ನಾವು ತಲುಪುವ ಮುಕ್ತಾಯವಾಗಿದೆ. ಎಷ್ಟಾದರೂ ಪರಲೋಕವು ಶಾಶ್ವತವಾದದ್ದೆಂದು ಸತ್ಯವೇದವು ಬೋಧಿಸುತ್ತದೆ. ಭೂಮಿಯ ಅಳತೆ ಮೀರಿದ ನಿತ್ಯ ಸಮಯವು ನಮಗೆ ಕೊಡಲ್ಪಡುವುದೆಂದು ದೇವರು ತಿಳಿಸುತ್ತಾರೆ. ಹಾಗಾಗಿ ನಾವು ಕ್ಷಣಿಕಕ್ಕಾಗಿ ಜೀವಿಸಬೇಕೇ ಅಥವಾ ನಿತ್ಯವಾದದ್ದನ್ನು ಆರಿಸಿಕೊಳ್ಳಬೇಕೇ ಎಂದು ನಾವು ಕೇಳಿಕೊಳ್ಳಬೇಕು. ತೀರದಲ್ಲಿರುವ ಮರಳಿನಂತೆ ಸುಮಾರು 8 ಶತಕೋಟಿ ಜನರು ಪ್ರತಿಯೊಬ್ಬರೂ ತಮ್ಮದೇ ಆದ ಜೀವನವನ್ನು ನಡೆಸುತ್ತಾರೆ. ಈ ಜೀವನವು ಲೋಕದಾದ್ಯಂತ ಪ್ರತಿಯೊಬ್ಬರಿಗೂ ಸಮಾನವಾಗಿ ಕೊಡಲ್ಪಟ್ಟಿದೆ. ದೇಶ ಅಥವಾ ಪ್ರದೇಶ ಯಾವುದೇ ಆಗಿರಲಿ, ದೇವರು ಎಲ್ಲರಿಗೂ 24 ಗಂಟೆಗಳನ್ನು ನೀಡುತ್ತಾರೆ. ಕೆಲವರು ಭೂಮಿಯ ಮೇಲಿನ ಈ ಅಲ್ಪಾವಧಿಯ ಜೀವನಕ್ಕಾಗಿ ಮಾತ್ರ ಬದುಕುತ್ತಾರೆ. ಆದರೆ ಇತರರು ನಮ್ಮಂತೆಯೇ ದೇವರ ಶಾಶ್ವತ ರಾಜ್ಯಕ್ಕಾಗಿ ಸಿದ್ಧರಾಗುತ್ತಾರೆ. ನಂಬಿಕೆಯ ಪೂರ್ವಜನಾದ ಸೊಲೊಮೋನನು ಭೂಮಿಯ ಮೇಲಿನ ಪ್ರತಿಯೊಬ್ಬರೂ ಬಯಸಿದ ರೀತಿಯಲ್ಲಿ ಅತ್ಯುತ್ತಮವಾಗಿ ಬದುಕಿದನು. ಅವನು ಒಬ್ಬ ರಾಜನಾಗಿದ್ದನು. ಅವನು ತನ್ನ ಕಣ್ಣುಗಳು ಬಯಸಿದ ಯಾವುದನ್ನು ತಡೆಹಿಡಿಯಲಿಲ್ಲ ಮತ್ತು ಅಧಿಕಾರ, ಸಂಪತ್ತು ಮತ್ತು ಖ್ಯಾತಿ ಸೇರಿದಂತೆ ತನಗೆ ಬೇಕಾದ ಎಲ್ಲವನ್ನೂ ಪಡೆದುಕೊಂಡಿದ್ದನು. ಆದರೆ ಕೊನೆಯಲ್ಲಿ ಅವನು ಸಮಸ್ತವೂ ವ್ಯರ್ಥ ಎಂದು ಹೇಳಿದನು. ಆಗ ಅವನಿಗೆ ಅದು ಕಾಣಿಸಲಿಲ್ಲ. ಆದರೆ ಹಿಂತಿರುಗಿ ನೋಡುತ್ತಾ, ನಾನು ಏಕೆ ಹಾಗೆ ಮಾಡಿದೆ ಎಂದು ಕೇಳಿಕೊಂಡನು. ನಾನು ಏಕೆ ಇಷ್ಟೊಂದು ಕಾಳಜಿ ವಹಿಸಿದೆ? ನಿದ್ರೆ ಕಳೆದುಕೊಂಡು ನನ್ನ ಆರೋಗ್ಯಕ್ಕೆ ಏಕೆ ಹಾನಿ ಮಾಡಿಕೊಂಡೆ? ಹಿಂತಿರುಗಿ ನೋಡಿದಾಗ ಅವನಿಗೆ ಏನು ಸಿಕ್ಕಿತು? ಅದೆಲ್ಲವೂ ಅರ್ಥಹೀನ ಎಂದು ಅವನು ಹೇಳಿದನು. ಅವನು ಬದುಕಲು ಯೋಗ್ಯವಲ್ಲದ ವಸ್ತುಗಳನ್ನು ಕುರುಡಾಗಿ ಬೆನ್ನಟ್ಟಿದನು. ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಇದು ಸೊಲೊಮೋನನು ಬರೆದ ಪ್ರಸಂಗಿ ಪುಸ್ತಕದ ಆರಂಭವಾಗಿತ್ತು. ಅವನು ಆ ಕ್ಷಣಕ್ಕಾಗಿ ಬದುಕಿದ್ದನು, ಹಾಗಾಗಿ ಅವನು ಅನಂತಕಾಲಕ್ಕಾಗಿ ಸಿದ್ಧನಾಗಲಿಲ್ಲ. ಕೇವಲ ಕ್ಷಣಿಕ ಸುಖಗಳನ್ನು ಬೆನ್ನಟ್ಟಿದ ತನ್ನ ಜೀವನವನ್ನು ಹಿಂತಿರುಗಿ ನೋಡಿದಾಗ ಅವನು ಸಮಸ್ತವೂ ವ್ಯರ್ಥ ಎಂದು ಅರಿತುಕೊಂಡನು. ದೇವರಿಗೆ ಭಯಪಡುವುದು ಮತ್ತು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದು ಜೀವಿಸಲು ಸರಿಯಾದ ಮತ್ತು ಅತ್ಯುತ್ತಮ ಮಾರ್ಗವಾಗಿದೆ ಎಂದು ಅವನು ತೀರ್ಮಾನಿಸಿದನು. ಇದನ್ನು ನೋಡುವಾಗ ನಾವು ಈ ಕ್ಷಣಕ್ಕಾಗಿ ಬದುಕುತ್ತೇವೆಯೇ ಅಥವಾ ಅನಂತಕಾಲಕ್ಕಾಗಿ ಬದುಕುತ್ತೇವೆಯೇ ಎಂದು ಕೇಳಿಕೊಳ್ಳೋಣ. ನಾವು ಉಳಿದಿರುವ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಎಂದು ನಾನು ಕೇಳಿಕೊಳ್ಳುತ್ತೇನೆ.
삶이 이어지기를 부탁을 드리겠습니다. ಪ್ರಸಂಗಿ ಅಧ್ಯಾಯ 1 ತೆಗೆಯೋಣ. 열어보도록 합시다. ಪ್ರಸಂಗಿ ಅಧ್ಯಾಯ 1 ವಚನ 1. ದಾವಿದನ ಮಗನೂ ಯೆರೂಸಲೇಮಿನಲ್ಲಿ ಆಳುವ ಅರಸನೂ ಆಗಿದ್ದ ಪ್ರಸಂಗಿಯ ಮಾತುಗಳು. 전도자가 가로되 ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ವ್ಯರ್ಥವೇ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. 모든 것이 헛되도다. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಏನು ಲಾಭ? 자기에게 무엇이 유익한고? ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು. ಭೂಮಿಯಾದರೋ ಶಾಶ್ವತವಾಗಿ ನಿಲ್ಲುವುದು. 해는 떴다가 지며 ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಅಸುರುಸುರಾಗಿ ತಿರುಗಿ ಓಡುವನು. 불다가 북으로 돌이키며 ಗಾಳಿಯು ತೆಂಕಣಕ್ಕೆ ಬಿಸಿ ಬಡಗಣಕ್ಕೆ ತಿರುಗುವುದು, ಅದು ತಿರುತಿರುಗುತ್ತಾ ಹೋಗಿ ತಿರುತಿರುಗುತ್ತಾ ಬರುವುದು. 모든 강물은 다 바다로 ನದಿಗಳೆಲ್ಲ ಸಮುದ್ರಕ್ಕೆ ಹರಿದು ಹೋಗುವವು, ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಗೆ ಹರಿದು ಹೋಗುತ್ತವೋ ಅಲ್ಲಿಗೆ ತಿರುಗಿ ಹೋಗುವವು. 만물의 피곤함을 ಎಲ್ಲಾ ವಸ್ತುಗಳು ಬಳಲಿ ಹೋಗುವವು. ಇದನ್ನು ಮನುಷ್ಯನು ವಿವರಿಸಲಾರನು. 보아도 족할 ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿಯು ಕೇಳಿ ಕೇಳಿ ದಣಿಯದು. 이미 있던 것이 ಇದ್ದದೇ ಇರುವುದು, ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನೂ ಇಲ್ಲ. 후에 다시 할지라 해 아래는 새 것이 없나니 무엇을 가리켜 이르기를 보라. ಇಗೋ, ಹೊಸದು ಎನಿಸಿಕೊಳ್ಳುವ ವಸ್ತುವಿದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೂ ಇದ್ದದ್ದೇ. 있으나니라. ಹಿಂದಿನ ತಲಾಂತರಗಳ ಜ್ಞಾಪಕವು ಈಗಿನವರಿಗೆ ಇಲ್ಲ, ಮುಂದಿನ ತಲಾಂತರಗಳ ಜ್ಞಾಪಕವು ಅವುಗಳ ಮುಂದಿನ ತಲಾಂತರಗಳಿಗೆ ಇರುವುದಿಲ್ಲ. ಅಲ್ಲಿಂದ ಅವನು ವಿವರವಾಗಿ ವಿವರಿಸುತ್ತಾನೆ. ಅವನು ಹಣ, ಗೌರವ, ಮಹತ್ವಾಕಾಂಕ್ಷೆ ಎಂಬಂತಹ ಗಾಳಿಯನ್ನು ಹಿಡಿಯುವಂತಹ ವ್ಯರ್ಥ ವಿಷಯಗಳನ್ನು ಪಟ್ಟಿ ಮಾಡಿದನು. 사람들이 추구하는 물질 소유욕, 또 명예 소유욕, 또 온갖 그 공명심에 대한 부분들까지 ಅವನಿಗೆ ನಿಜವಾದ ಪ್ರಯೋಜನ ಸಿಗಲಿಲ್ಲ. 알고 보니까 결국에는 자신에게 유익되는 일은 아무것도 없었다는 사실을 ಕೇವಲ ಸೊಲೊಮೋನನು ಒಬ್ಬನೇ ಅಲ್ಲ. 솔로몬만 그런 것이 아닙니다. ಪ್ರಸಿದ್ಧ ವೀರ ಅಲೆಕ್ಸಾಂಡರ್ ದಿ ಗ್ರೇಟ್ಗೆ ಒಂದು ದೊಡ್ಡ ಕನಸಿತ್ತು. 알렉산더 대왕도 꿈은 대단했습니다. ಲೋಕವನ್ನು ವಶಪಡಿಸಿಕೊಳ್ಳುವ ಕನಸನ್ನು ಕಂಡಿದ್ದನು. 꾸었지만 ಆದರೆ ಅವನು 33ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. 죽으면서 ಆತನ ಕೊನೆಯ ಆಸೆ, ನಾನು ಏನೂ ಇಲ್ಲದೆ ಹೋಗುವುದನ್ನು ಜನರು ನೋಡಲು ನನ್ನ ಕೈ ಶವಪೆಟ್ಟಿಗೆಯಿಂದ ಹೊರಗಿರಲಿ ಎಂದಾಗಿತ್ತು. 그걸 남기고 죽었습니다. ಪ್ರತಿಯೊಂದು ಮಗುವು ಮುಷ್ಟಿ ಬಿಗಿ ಹಿಡಿದುಕೊಂಡು ಹುಟ್ಟುತ್ತದೆ. 때는 주먹을 쥐고 태어난답니다. ಅವು ಎಲ್ಲವನ್ನೂ ಸ್ವಾಧೀನಪಡಿಸಿಕೊಂಡು ಲೋಕವನ್ನು ಗೆಲ್ಲಲು ಬಯಸಿ ಹುಟ್ಟುತ್ತವೆ. 챙취하겠다. 이런 어떤 욕망으로 태어나지만 갈 때는 ಆದರೆ ಅವು ಬಿಟ್ಟು ಹೋಗುವಾಗ ಬರಿಗೈಯಲ್ಲಿ ಹೋಗುತ್ತವೆ. 것이 없습니다 하는 이렇게 빈손으로 돌아가는 ನಾವು ಈ ಲೋಕವನ್ನು ಬರಿಗೈಯಲ್ಲಿ ಬಿಟ್ಟು ಹೋಗುತ್ತೇವೆಂಬ ಸತ್ಯವನ್ನು ಎಲ್ಲರಿಗೂ ತೋರಿಸಲು 좀 깨우쳐 주고 싶은 마음에서 손 하나를 ಅವನು ನನ್ನ ಒಂದು ಕೈ ಶವಪೆಟ್ಟಿಗೆಯಿಂದ ಹೊರಗಿರಲಿ ಎಂದು ಕೇಳಿಕೊಂಡನು. ಇದು ನಿಜಕ್ಕೂ ಭೂಮಿಯ ಮೇಲಿನ ನಮ್ಮ ಜೀವನವಾಗಿದೆ. ಈ ವ್ಯವಹಾರವು ಹೆಚ್ಚಿನ ಲಾಭವನ್ನು ತರುತ್ತದೆ ಮತ್ತು ಆ ಕೆಲಸವು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ನಾವು ಭಾವಿಸುತ್ತೇವೆ. 얻어질 것 같고 말이야. 그러나 이 땅 자체의 ಎಷ್ಟಾದರೂ ಭೂಮಿಯ ವ್ಯವಸ್ಥೆಯು ಶಾಶ್ವತವಾದ ಏನನ್ನೂ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಈ ಭೂಮಿಯು ಆಶ್ರಯನಗರವಾಗಿದೆ. 어떤 영원성을 띤 것을 기대할 수가 없습니다. ಭೂಮಿಯು ತಾತ್ಕಾಲಿಕ ಸ್ಥಳವಾಗಿದೆ. 그런 곳입니다. 그래서 ಈ ಕಾರಣದಿಂದಲೇ ತತ್ವಜ್ಞಾನಿಗಳು, ಜ್ಞಾನಿಗಳು ಮತ್ತು ಸತ್ಯವೇದವು ಅದನ್ನೇ ಹೇಳುತ್ತದೆ. 성경의 말씀도 그렇게 기록되어 있습니다. 이 ನಾವು ಹಾದುಹೋಗುವ ಪ್ರಯಾಣಿಕರು ಎಂದು ಹೇಳುವುದಿಲ್ಲವೇ? 나그네 세월이라고 했고 나그네 ಜನರಿಗೆ ಇದು ತಿಳಿದಿಲ್ಲ. ಈ ಲೋಕವೇ ಸರ್ವಸ್ವ ಎಂದು ಅವರು ಭಾವಿಸುತ್ತಾರೆ. 나그네 삶이라는 사실을 깨닫지 못하고 ಕೊನೆಗೆ ಅವರಿಗೆ ಏನಾಗುತ್ತದೆ? 땅이 모든 것이 다 있다라고 ಅವರು 생각하기 때문에 ಎಲ್ಲವೂ ವ್ಯರ್ಥ, ಜೀವನದಲ್ಲಿ ಏನೂ ಉಳಿಯುವುದಿಲ್ಲ ಎಂದು ಹೇಳಬಹುದು. 허무하다, 헛되다. 인생이라는 것이 이렇게 아무것도 가져가는 것이 없다. 이런 ಅವರಿಗೆ ಈ ಭೂಮಿಯ ನಿಜವಾದ ಸ್ವರೂಪ ತಿಳಿದಿಲ್ಲ. 이 땅의 구조를 몰라서 그렇습니다. ನಮ್ಮನ್ನು ಆತ್ಮಿಕವಾಗಿ ತುಂಬಲು ಲೋಕವು ರಚಿಸಲ್ಪಟ್ಟಿಲ್ಲ. 뭔가를 채워주는 어떤 구조로 영적으로는 되어 있지 않습니다. ಈ ಶೂನ್ಯವನ್ನು ತುಂಬುವ ಸ್ಥಳ ಎಲ್ಲಿದೆ? 그것이 어디라고요? ಅದು ನಮ್ಮ ನಿತ್ಯ ಪರಲೋಕ ರಾಜ್ಯವಲ್ಲವೇ? ಅದು ದೇವರ ರಾಜ್ಯ. ಈ ಕಾರಣದಿಂದಲೇ ಯೇಸು ಎಲ್ಲರೂ ದೇವರನ್ನು ನಂಬಬೇಕೆಂದು ಹೇಳಿದರು. 하나님을 믿어야 된다는 사실을 이와 같이 알려주기 위해서 ಶರೀರದಲ್ಲಿ ಭೂಮಿಗೆ ಬಂದು ನಮ್ಮ ಪಾಪಗಳಿಗಾಗಿ ಶಿಲುಬೆಗೇರಿಸಲ್ಪಟ್ಟರು.
십자가에 못 박히시는 이런 일도 서슴지 않으셨다는 사실을 ಇದನ್ನು ಸತ್ಯವೇದವು ನಮಗೆ ತಿಳಿಸುತ್ತದೆ. 수 있는 일입니다. ಹಾಗಾಗಿ ಇಂದಿನ ಅತ್ಯಂತ ಬುದ್ಧಿವಂತ ಜನರು ದೇವರನ್ನು ನಂಬಿ ದೇವರ ಕಾರ್ಯವನ್ನು ಮಾಡುವವರಾಗಿದ್ದಾರೆ. 있는 사람들이요. 하나님의 일을 하는 사람들이라고 말할 수 있겠습니다. ಜ್ಞಾನದ ರಾಜನೆಂದು ಸೊಲೊಮೋನನು ಕರೆಯಲ್ಪಟ್ಟರೂ ಆತನ ಜೀವನವು ಒಂದೇ ಉತ್ತರದಲ್ಲಿ ಕೊನೆಗೊಂಡಿತು. 마지막 삶의 그 답은 딱 한 가지였습니다. ಪ್ರಸಂಗಿ ಅಧ್ಯಾಯ 1-11 ನಮ್ಮ ಜೀವನವು ಗಾಳಿಯನ್ನು ಹಿಡಿಯುವಂತಹ ವ್ಯರ್ಥ ಸಂಗತಿಗಳಿಂದ ತುಂಬಿದೆ ಎಂದು ಬರೆಯಲಾಗಿದೆ. 그땐 이와 같은 일들로 우리 인생의 삶이 전부 채워지더라 하는 것으로 기록되어 있고요. ಅಧ್ಯಾಯ 12ಕ್ಕೆ ಹೋಗೋಣ. ಪ್ರಸಂಗಿ ಅಧ್ಯಾಯ 12 ವಚನ 7. ಮಣ್ಣು ಭೂಮಿಗೆ ಸೆರೆಯಿದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಮನುಷ್ಯನು ಸತ್ತಾಗ ಅವನ ದೇಹವು ಮಣ್ಣಿಗೆ ಹಿಂತಿರುಗುತ್ತದೆ. 속에 묻혀서 ಅವನ ಆತ್ಮವು ಪ್ರಾಣವು ದೇವರ ಬಳಿಗೆ ಹಿಂತಿರುಗಬೇಕು. 허락하신 그 영혼 즉 신은 하나님께로 다 돌아가야 된다고 했습니다. ಹಾಗಾಗಿ ನಮ್ಮ ಆತ್ಮವೇ ನಮ್ಮ ಜೀವದ ಸಾರವಾಗಿದೆ ಅಲ್ಲವೇ? 우리 속에 있는 영혼 아니겠습니까? ಆತ್ಮವು ಈಗ ದೇಹದಲ್ಲಿ ಜೀವಿಸಿದೆ. 살고 있는 상태입니다. ಆದರೆ ನಾವು ಸತ್ತಾಗ ಆತ್ಮ ಮತ್ತು ದೇಹ ಬೇರ್ಪಡುತ್ತವೆ. 분리되게 되니까 육체는 흙으로 ದೇಹವು ಮಣ್ಣಿಗೆ ಹಿಂತಿರುಗುತ್ತದೆ. 속에 있는 ನಮ್ಮ ಆತ್ಮವು ದೇವರ ನಿತ್ಯ ರಾಜ್ಯಕ್ಕೆ ಹೋಗುತ್ತದೆ. 그 나라로 돌아가게 되는데 거기에서 세상이 ಆಗ ನಾವು ಪರಲೋಕಕ್ಕೆ ಹೋಗುತ್ತೇವೆಯೇ ಅಥವಾ ನರಕದಲ್ಲಿ ಶಾಶ್ವತವಾಗಿ ದಂಡಿಸಲ್ಪಡುತ್ತೇವೆಯೇ ಎಂಬ 아니면 영원한 지옥에서 세세토록 ನಮ್ಮ ಭವಿಷ್ಯವು ನಿರ್ಣಯಿಸಲ್ಪಡುತ್ತದೆ ಎಂದು ಸತ್ಯವೇದವು ತಿಳಿಸುತ್ತದೆ. 결정이 된다고 성경은 알려주고 있습니다. ಇದು ಪ್ರಸಂಗಿ ಪುಸ್ತಕದಲ್ಲಿನ ಸೊಲೊಮೋನನ ಮುಕ್ತಾಯವಾಗಿದೆ. 8절의 말씀 봅니다. ವಚನ 8 ನೋಡೋಣ. ಅವನು ಏನು ಹೇಳುತ್ತಾನೆ? ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. 때도 다 갖고 있습니다. 지금 이 내용을 보니까 ಈಗ ಇದನ್ನು ಓದುವಾಗ ಸತ್ಯವೇದವು ಬಹಳ ದುಃಖಕರ ಮತ್ತು ನಿರೀಕ್ಷೆಯಿಲ್ಲದ್ದು ಎಂದು ನಿಮಗೆ ಅನಿಸಬಹುದು. 내용으로서 구성이 된 책처럼 ಆದರೆ ಅದು ಖಂಡಿತವಾಗಿ ಹಾಗೆ ಇಲ್ಲ. 결단코 아닙니다. ನಾವು ಈ ಭೂಮಿಯ ಮೇಲೆ ನಿಷ್ಠೆಯಿಂದ ಜೀವಿಸಿ 충실하게 하나님 ದೇವರ ರಾಜ್ಯದಲ್ಲಿ ಆತನ ಆಶೀರ್ವಾದವನ್ನು ಪಡೆಯುವ ಆಯ್ಕೆಯನ್ನು ಮಾಡಬೇಕೆಂದು ಶಾಸ್ತ್ರವು ಕಲಿಸುತ್ತದೆ. 된다는 것입니다. ವಚನ 13ರಲ್ಲಿ ಸೊಲೊಮೋನನ ಮುಕ್ತಾಯವನ್ನು ನೋಡೋಣ. 3절로 한번 넘어가 보도록 하겠습니다. ವಚನ 13 ನೋಡೋಣ. ವಿಷಯವು ತಿರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. 이것이 사람의 본분이라고 했습니다. 하나님을 ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದು ಭೂಮಿಯ ಮೇಲೆ ಬದುಕಲು ಅತ್ಯಂತ ಬುದ್ಧಿವಂತ ಮಾರ್ಗವಾಗಿದೆ ಎಂದು ಅವನು ಮುಕ್ತಾಯ ಮಾಡಿದನು. 인생으로서 가장 현명한 삶이라고 이와 같이 결론 내렸습니다. ಜ್ಞಾನ, ಕೀರ್ತಿ, ಸಂಪತ್ತು ಅಥವಾ ಪ್ರೀತಿಯನ್ನು ಬಯಸುವ ವಿಷಯಗಳಿಗೆ ಕೊನೆಯಲ್ಲಿ ಏನಾಗುತ್ತದೆ? 탐하는 것, 이성을 탐하는 것, 온갖 어떤 그 내용들은 결국 끝에 가보니까 다 어떻더라고요? ರಾಜ ಸೊಲೊಮೋನನು ಇದು ಸಹ ಗಾಳಿಯನ್ನು ಹಿಂದಟ್ಟಿದ ಹಾಗೆ ಎಂದು ಅರಿತುಕೊಂಡೆನು ಎಂದು ಹೇಳಿದನು. 잡히는 것도 없는 ಸರಳವಾಗಿ ಹೇಳುವುದಾದರೆ ಏನೂ ಉಳಿದಿಲ್ಲ ಮತ್ತು ಏನನ್ನೂ ಗಳಿಸಲಾಗಿಲ್ಲ. 이건 뭐 ಇದು ಸೊಲೊಮೋನನಿಗೆ ಮಾತ್ರವಲ್ಲ, ಇದೇ ರೀತಿಯ ಕಥೆಗಳನ್ನು ಹೇಳಿದ ಲೋಕದ ಮಹಾನ್ ವ್ಯಕ್ತಿಗಳಿಗೆಲ್ಲ ಸತ್ಯವಾಗಿದೆ. 얘기들을 그와 같이 하고 있습니다. ಇದು ಮಹಾನ್ ವ್ಯಕ್ತಿಗಳಿಗೆ ಮಾತ್ರವೇ? 일반인도 마찬가지입니다. 보통 ಸಾಮಾನ್ಯ ಜನರಿಗೂ ಇದು ಅನ್ವಯಿಸುತ್ತದೆ. 조차도 내가 왕년에 ಸಾಮಾನ್ಯ ಜನರು ಸಹ ನಾನು ಯೌವನದಲ್ಲಿದ್ದಾಗ ಉತ್ತಮವಾಗಿದ್ದೆ, 저만큼 대단한 사람이었는데 나이가 들고 보니까 ಆದರೆ ವಯಸ್ಸಾದಂತೆ ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ನನ್ನನ್ನು ಬಿಟ್ಟು ಹೋದರು. 모두가 다 사라지고 ನಾನು ಏಕೆ ಈ ಜೀವನವನ್ನು ನಡೆಸಿದೆ ಎಂದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತಾರೆ. 이렇게 살아왔는지 모르겠단 말이에요. 그렇게 얘기하는 ಹೆಚ್ಚಿನ ಜನರು ಹೀಗೆ ಹೇಳುತ್ತಾರೆ. 거의 대다수라고 봐도 과언이 아닙니다. ಜ್ಞಾನದಿಂದ ಜೀವಿಸುವ ದಾರಿ ತೋರಿಸಲು ದೇವರು ನಮಗೆ ಸತ್ಯವೇದವನ್ನು ನೀಡಿದ್ದಾರೆ, ಅಲ್ಲವೇ? 가장 현명한가를 일깨워 주기 위해서 하나님께서 이 성경 말씀을 주셨던 것 아니겠습니까? ಪ್ರಸಂಗಿ ಪುಸ್ತಕ ಅಧ್ಯಾಯ 12ರಲ್ಲಿ ಸೊಲೊಮೋನನು ವಿಷಯವು ತಿರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಎಂದು ಹೇಳಿದನು. 명령을 지키라. ನಮ್ಮ ಜೀವನವನ್ನು ನಡೆಸಲು ಇದು ಅತ್ಯಂತ ನೀತಿವಂತ ಮಾರ್ಗವಾಗಿದೆ ಎಂದು ಅವನು ಹೇಳಿದನು. ಅವನು ಎಲ್ಲವನ್ನೂ ಪ್ರಯತ್ನಿಸಿದನು. 왕노릇도 해봤고 ರಾಜನಾಗಿ ಅನೇಕ ಪತ್ನಿಯರು ಮತ್ತು ಉಪಪತ್ನಿಯರನ್ನು ಹೊಂದಿದ್ದನು. 하지만
그것도 다 헛된 ಆದರೆ ಎಲ್ಲವೂ ವ್ಯರ್ಥವಾಗಿತ್ತು. 재산이 엄청났죠. ಸೊಲೊಮೋನನಿಗೆ ಅಪಾರ ಸಂಪತ್ತಿತ್ತು. 다 ಎಷ್ಟಾದರೂ ಅವನ ಅಪಾರ ಸಂಪತ್ತು, ಜ್ಞಾನ ಮತ್ತು ಗೌರವ ಎಲ್ಲವೂ ವ್ಯರ್ಥವಾಗಿತ್ತು. 다 의미가 없더라는 것입니다. 생명이 이제 ಅವನ ಜೀವಿತಾವಧಿ ಮುಗಿಯುತ್ತಿದ್ದಾಗ ತಾನು ಗಳಿಸಿದ್ದೆಲ್ಲವೂ ತನ್ನನ್ನು ರಕ್ಷಿಸಲಾರದು ಎಂಬುದನ್ನು ನೋಡಿದನು. 모아두었던 것이 자기의 생명 하나 건져낼 수 있는 그런 도구도 되지 못했더라는 것이죠. ಸದಸ್ಯರೇ, ನಾವು ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು 주시는 이 모든 내용들을 흐트러게 듣지 마시고 ಮತ್ತು ಇಂದಿನ ಸತ್ಯವೇದದ ಬೋಧನೆಗಳನ್ನು ನಿರ್ಲಕ್ಷಿಸಬಾರದು. 바르게 정리해 가야 될 필요가 있겠습니다. ನಾವು ದೇವರ ಕೆಲಸವನ್ನು ಮಾಡಲು ಕಠಿಣವಾಗಿ ಶ್ರಮಿಸಬೇಕು. 힘써야 되겠습니다. ಮನಪೂರ್ವಕವಾಗಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕಲಿಯಬೇಕು. 열심히 세상을 또 깨우쳐서 ನಾವು ಲೋಕವನ್ನು ಎಚ್ಚರಿಸಲು ನಮ್ಮ ಪೂರ್ಣ ಹೃದಯ, ಮನಸ್ಸು ಮತ್ತು ಬಲವನ್ನು ಸಮರ್ಪಿಸಿ 다 인도해 갈 수 있는 이런 일에 ಎಲ್ಲಾ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿ ಪರಲೋಕಕ್ಕೆ ಮಾರ್ಗದರ್ಶಿಸಬೇಕು. 꼭 되셔야 되겠습니다. ಹಾಗಾಗಿ ದೇವರು 1 ಪೇತ್ರನು ಪುಸ್ತಕದಲ್ಲಿ ಆತನ ರಾಜ್ಯದ ಕೆಲಸವನ್ನು ತೋರಿಸುತ್ತಾರೆ. 전서에서는 이렇게 알려주고 있습니다. 1 ಪೇತ್ರನು ಅಧ್ಯಾಯ 1 ವಚನ 7 ಓದೋಣ. 1 ಪೇತ್ರನು ಅಧ್ಯಾಯ 1 ವಚನ 7. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸೋದುಂಟಷ್ಟೇ. 더 귀하여 ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟುಮಾಡುವುದು. 보지 못하여서 ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯಿಟ್ಟು 몸으로 기뻐하니 ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಏನನ್ನು ಹೊಂದುವವರಾಗಿ, ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ನಮ್ಮ ಆತ್ಮಗಳು ರಕ್ಷಿಸಲ್ಪಟ್ಟಾಗ ನಾವು ಎಲ್ಲಿಗೆ ಹೋಗುತ್ತೇವೆ? 어떻게 됩니까? ನಾವು ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೆ. ನಾವು ಪಾಪಗಳಿಗೆ ಕ್ಷಮೆಯನ್ನು ಸ್ವೀಕರಿಸಿ ನಿತ್ಯರಾಜ್ಯವನ್ನು ಪ್ರವೇಶಿಸುತ್ತೇವೆ. 세세토록 하나님을 모시고 세세토록 ನಾವು ದೇವರೊಂದಿಗೆ ಜೀವಿಸಿ ಅವರ ಆಶೀರ್ವಾದಗಳನ್ನು ಸದಾಕಾಲ ಅನುಭವಿಸುವುದಿಲ್ಲವೇ? 시간이 주어지지 않겠습니까? 1 ಕೊರಿಂಥದವರಿಗೆ ಅಧ್ಯಾಯ 2ರಲ್ಲಿ ಪ್ರವಾದಿಯು ಪರಲೋಕವನ್ನು ಹೀಗೆ ವರ್ಣಿಸಿದ್ದಾನೆ. 우리 1 ಕೊರಿಂಥದವರಿಗೆ ಅಧ್ಯಾಯ 2ಕ್ಕೆ ಹೋಗೋಣ. 1 ಕೊರಿಂಥದವರಿಗೆ ಅಧ್ಯಾಯ 2 ವಚನ 9. 기록된 바 ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದೆಲ್ಲವನ್ನು ಕಣ್ಣು ಕಾಣಲಿಲ್ಲ, 눈으로 보지 못 ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 사람의 마음으로도 생각지 못하였다 함과 같으니라 하고 있습니다. 1 ಕೊರಿಂಥದವರಿಗೆ ಅಧ್ಯಾಯ 2 ದೇವರು ತಮ್ಮನ್ನು ಪ್ರೀತಿಸುವವರಿಗಾಗಿ ಸಿದ್ಧಪಡಿಸಿದ ಪರಲೋಕವು ಕಲ್ಪನೆಗೂ ಮೀರಿದ್ದೆಂದು ಹೇಳುತ್ತದೆ. 상상할 수 없는 상상 이상의 세계라는 것을 고린도전서 2장에서는 우리에게 또 알려주고 있습니다. ಕಣ್ಣು ಕಾಣದ, ಕಿವಿ ಕೇಳದ, ಹೃದಯದಲ್ಲಿ ನೆನೆಸದ ಒಂದು ಮಹಿಮೆಯುಳ್ಳ ಲೋಕ. 마음으로도 인간이 가지고 있는 최상의 상상력을 동원하더라도 그 세계의 아름다움에 도달할 수 없는 이런 ದೇವರು ನಮಗಾಗಿ ಅಂತಹ ಲೋಕವನ್ನು ಸಿದ್ಧಪಡಿಸುತ್ತಿದ್ದಾರೆಂದು ನಮಗೆ ತೋರಿಸುತ್ತಾರೆ. 우리 위해서 준비하고 계신다고 이렇게 일깨워주고 있습니다. ಇದು ಪೌಲನು 3ನೇ ಪರಲೋಕದಲ್ಲಿ ಕಂಡ ಲೋಕವಾಗಿದೆ. 그 셋째 하늘에 대한 말로 형언할 수 없는 ಮಾತುಗಳಿಗೆ ಮೀರಿದ ಸಾಂತ್ವನ ಮತ್ತು ದೃಶ್ಯಗಳು ಇದ್ದವು. 그런 광경들이 펼쳐지게 되는 곳입니다. ಪರಾತ್ಪರನ ಭಕ್ತರು ಆ ಲೋಕವನ್ನು ಯುಗಯುಗಾಂತರಗಳವರೆಗೂ ಅನುಭವಿಸುವರು ಎಂದು ದಾನಿಯೇಲನು ಹೇಳಿದನು. 세계라고 했고 1 ಕೊರಿಂಥದವರಿಗೆ ಅಧ್ಯಾಯ 2ರಲ್ಲಿ ಪೌಲನು ಹೀಗೆ ಬರೆದನು. ಕಣ್ಣು ಕಾಣದ, ಕಿವಿ ಕೇಳದ ಮತ್ತು ಹೃದಯದಲ್ಲಿ ನೆನೆಸದ ಲೋಕವು ನಮಗೆ ಕೊಡಲ್ಪಡುತ್ತದೆ. 이런 세계가 우리에게 주어진다고 하는데 여러분 ಸದಸ್ಯರೇ, ಈ ಲೋಕವೇ ನಿಜವೆಂದು ನಾವು ನಂಬಿದರೆ ಸಾಮಾನ್ಯ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. 그냥 평범하게 이렇게 살아서는 안 됩니다. ಈ ಅದ್ಭುತ ಲೋಕವು ನನಗೆ ಸಿಕ್ಕರೆ ನಾನೇನು ಮಾಡಬೇಕು? 그 세계에 가서 내가 어떻게 해야 될까? ನಾವು ಭಾಷೆಯನ್ನು ಸಿದ್ಧಪಡಿಸಬೇಕು. 해야죠. ಅಲ್ಲಿ ಚೆನ್ನಾಗಿ ಜೀವಿಸಲು ನಾವು ಆ ಸ್ಥಳದ ಬಗ್ಗೆ ಎಲ್ಲವನ್ನೂ ಕಲಿಯಬೇಕಲ್ಲವೇ? 문제가 없도록 만들어야 되지 않겠습니까? 또그 ಆ ಲೋಕವನ್ನಾಳುವ ದೇವರನ್ನು ಮೆಚ್ಚಿಸಲು ನಾನೇನು ಮಾಡಲಿ ಎಂದು ನಾವು ಯೋಚಿಸಬೇಕು. 생각도 해봐야 되겠죠. ನಾವು ನಿತ್ಯ ಪರಲೋಕವನ್ನು ನಂಬಿದರೆ ಅದಕ್ಕಾಗಿ ಏನನ್ನು ಸಿದ್ಧಪಡಿಸಬೇಕು? 그걸 위해서 무엇을 우리가 지금 준비할까? ನಾವು ಭೂಮಿಯ ಮೇಲೆ ಎಂತಹ ಜೀವನ ನಡೆಸಬೇಕು? ನಾವು ಇತರರನ್ನು ಮೆಚ್ಚಿಸಲು ಬದುಕಬಾರದು.
우리가 얻고자 ನಾವು 하는 것을 ಬಯಸುವ 위한 ಲೋಕಕ್ಕಾಗಿ ಇಂದಿನಿಂದ ಹೇಗೆ ಬದುಕಬೇಕು? 지금 이 순간부터라도 ನಾವು ನಮ್ಮನ್ನೇ ಸರಿಹೊಂದಿಸಿಕೊಳ್ಳಬೇಕು. 가야 됩니다. ಈ ಕಾರಣದಿಂದಲೇ ದೇವರ ಬೋಧನೆಗಳು ಹೊಸ ಒಡಂಬಡಿಕೆಯಲ್ಲಿ ಅಡಕವಾಗಿವೆಯಲ್ಲವೇ? 그큰 어떤 틀 속에 있지 않습니까? ನಾವು ಸಬ್ಬತ್ ದಿನ ಮತ್ತು ವಾರ್ಷಿಕ ಹಬ್ಬಗಳನ್ನು ಆಚರಿಸುತ್ತೇವೆ. 절기를 또 지키는 것 ಅಲ್ಲದೆ ದೇವರ ವಾಕ್ಯಗಳು ತನ್ನ ಜನರು ಚೀಯೋನಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು 아름다운 행실과 선한 행실, 착한 행실 ಲೋಕಕ್ಕೆ ಉಪ್ಪು ಮತ್ತು ಬೆಳಕಾಗಿರಲು ಕರೆಯುತ್ತವೆ. 소금이 되라고 하신 이 모든 말씀들 이런 것 하나 ಇವೆಲ್ಲವೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಿದ್ಧತೆಗಳಾಗಿವೆ. 위한 하나의 준비라고 보셔야 되겠습니다. ಇದು ನಾವು ಮಾಡಬೇಕೇ ಬೇಡವೇ ಎಂದು ಆಯ್ಕೆ ಮಾಡಿಕೊಳ್ಳುವ ವಿಷಯವಲ್ಲ. 내용이 아니죠. ನಾವೆಲ್ಲರೂ ಇದನ್ನು ನಿಷ್ಠೆಯಿಂದ ಮಾಡಬೇಕು. 일들입니다. ನಾವು ಪರಲೋಕ ರಾಜ್ಯವನ್ನು ನಂಬುತ್ತೇವೆ. 있습니다. 1 ಕೊರಿಂಥದವರಿಗೆ ಅಧ್ಯಾಯ 2 ಹೇಳುವಂತೆ, ಯಾವ ಕಣ್ಣು ಕಾಣದ, ಕಿವಿ ಕೇಳದ, ಯಾವ ಹೃದಯವೂ ಕಲ್ಪಿಸದ ಲೋಕವು ನಮ್ಮದಾಗುವುದೆಂದು ನಾವು ನಂಬುತ್ತೇವೆ. 그 ನಾವು ದೇವರ ವಾಗ್ದಾನವನ್ನು ನಂಬುತ್ತೇವೆ. 우리에게 주어질 것이라는 것 굳게 믿고 있고 하나님의 약속을 믿습니다. ಹಾಗಾದರೆ ಆ ಲೋಕಕ್ಕಾಗಿ ನಾವು ಹೇಗೆ ಬದುಕಬೇಕು ಎಂಬುದರ ಕುರಿತು ಯೋಚಿಸಬೇಕು. 한번 되돌아보세요. ಪ್ರವಾಸಿಯ ಜೀವನ ಹೇಗಿರುತ್ತದೆ? 이 땅의 나그네 삶은 어떤 ನಿವಾಸಿಯ ಜೀವನಕ್ಕೂ ಪ್ರವಾಸಿಯ ಜೀವನಕ್ಕೂ ವ್ಯತ್ಯಾಸವಿದೆ. 삶은 다를 수 있습니다. ಮನೆಯ ವಾಲ್ಪೇಪರ್ ಹಾಳಾಗಿದ್ದರೆ ನಿವಾಸಿಯು ದೂರು ನೀಡಬಹುದು. 더럼하거나 아니면 더럽게 때가 탔거나 이렇게 되면 불평할 수 있습니다. ಅವರು ದೂರು ನೀಡಿ ಸರಿಪಡಿಸಲು ಪ್ರಯತ್ನಿಸಬಹುದು. ಆದರೆ ಪ್ರವಾಸಿಗಳು ಏನು ಮಾಡುತ್ತಾರೆ? 책이나 조치를 취할 수 있겠지만 나그네는 어떻습니까? ಪ್ರವಾಸಿಗಳು ದೂರು ನೀಡುವ ಅಗತ್ಯವಿಲ್ಲ. ಅವರು ಮರುದಿನ ಬೆಳಿಗ್ಗೆ ಹೊರಡುವವರು. ಈ ಕಾರಣದಿಂದಲೇ ದೇವರು ನಮ್ಮ ಭೂಲೋಕದ ಜೀವನವನ್ನು ಪ್ರವಾಸಿಯ ಜೀವನವೆಂದು ಕರೆದರು. ನಮ್ಮ ಜೀವನವೇ ಹೀಗೆ. ನಮ್ಮ ಜೀವನವು ಯಾತ್ರಿಕರ ಪ್ರಯಾಣವಲ್ಲವೇ? 그래서 때로는 ಕೆಲವೊಮ್ಮೆ ಸ್ವಚ್ಛ, ಕೆಲವೊಮ್ಮೆ ಕೊಂಚ ಕೊಳಕಾದ ವಾಲ್ಪೇಪರ್ ಇರುವ ಮನೆಯಲ್ಲಿ ಇರಬಹುದು. 한 집에서 하룻밤을 잘 수도 있습니다. 나그네가 어떤 ಕೊಠಡಿ ಸ್ವಲ್ಪ ಕೊಳಕಾಗಿದ್ದರೆ ಪ್ರವಾಸಿಗಳು ದೂರು ನೀಡುವ ಅಗತ್ಯವಿಲ್ಲ. 좀 깨끗이 못하다고 해서 불평할 필요 없습니다. ಅವನು ಮರುದಿನ ಬೆಳಿಗ್ಗೆ ಹೊರಡಬೇಕು. 나야 될 사람이니까. 그래서 ಈ ಕಾರಣದಿಂದಲೇ ದೇವರು ಕೊಡುವ ಎಲ್ಲದಕ್ಕೂ ತೃಪ್ತರಾಗಿದ್ದು ಕೃತಜ್ಞರಾಗಿರಬೇಕು. 자족할 줄 알고 만족할 줄 알고 또 ನಮ್ಮ ಗಮ್ಯಸ್ಥಾನ ಪರಲೋಕ ರಾಜ್ಯವಲ್ಲವೇ? 갈 곳이 천국 아닙니까? ಪರಲೋಕದಲ್ಲಿ ಎಲ್ಲವೂ ನಾವು ನಿರೀಕ್ಷಿಸಿದ್ದಕ್ಕಿಂತಲೂ ಅಥವಾ ಅಪೇಕ್ಷಿಸಿದ್ದಕ್ಕಿಂತಲೂ ಹೆಚ್ಚಾಗಿರುತ್ತದೆ. ಪರಲೋಕವು ನಮ್ಮ ಕಲ್ಪನೆಗೂ ಮೀರಿದ್ದು. 세계가 천국 세계입니다. ಪರಲೋಕವಿದೆ ಎಂದು ನಂಬುವವರು ಪರಲೋಕದ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. 천국에 대한 ಅವರು ಕೇವಲ ಒಂದು ಕ್ಷಣವಿರುವ ದೈಹಿಕ ವಿಷಯಗಳಿಗೆ ಅಂಟಿಕೊಳ್ಳಬಾರದು. 이 땅의 것만 연연해서 땅의 것 때문에 괴로워하고 ದೈಹಿಕ ವಿಷಯಗಳು ನಮ್ಮನ್ನು ಬಂಧಿಸಿ ದುಃಖಕ್ಕೆ ಕಾರಣವಾಗಲು ನಾವು ಅನುಮತಿಸಬಾರದು. 순간의 시간을 우리가 선택할 건지 ನಾವು ಕ್ಷಣಿಕವಾದದ್ದನ್ನು ಅಥವಾ ಶಾಶ್ವತವಾದದ್ದನ್ನು ಆರಿಸಿಕೊಳ್ಳುತ್ತೇವೆಯೇ ಎಂಬುದು ನಮಗೆ ಬಿಟ್ಟದ್ದು. 기둥이 되고 목표가 되어서 ನಾವು ಆರಿಸಿಕೊಳ್ಳುವುದೇ ನಮ್ಮ ಜೀವನದ ಮಾರ್ಗದರ್ಶಿ ಮತ್ತು ಗುರಿಯಾಗಬೇಕು. 사모하면서 ದೇವರ ಶಾಶ್ವತ ರಾಜ್ಯಕ್ಕಾಗಿ ಹಾತೊರೆಯುತ್ತಾ ಪರಲೋಕದ ಪ್ರತಿಫಲಕ್ಕಾಗಿ ನಾವು ಚೆನ್ನಾಗಿ ಬದುಕಬೇಕು. 시간을 은혜롭게 또 살아갈 수 있는 우리가 되어야 되겠습니다. ಪ್ರಕಟಣೆ ಅಧ್ಯಾಯ 21 ವಚನ 1 ಓದೋಣ. 함께 보시겠습니다. ಪ್ರಕಟಣೆ ಅಧ್ಯಾಯ 21 ವಚನ 1. ತರುವಾಯ ನೂತನಾಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶಮಂಡಲವೂ ಮೊದಲಿದ್ದ ಭೂಮಂಡಲವೂ ಇಲ್ಲದೆ ಹೋದವು, ಇನ್ನೂ ಸಮುದ್ರವೂ ಇಲ್ಲ. 새 하늘과 새 땅, 즉 ನೂತನಾಕಾಶಮಂಡಲ ಮತ್ತು ನೂತನ ಭೂಮಂಡಲ ಎಂದರೆ ದೇವರು ಸಿದ್ಧಪಡಿಸಿದ ಮಹಿಮೆಯ ಪರಲೋಕ. 의미하고 있는 것이죠. 거기에서 ಅಲ್ಲಿ ನಡೆಯುವ ಕೆಲವು ವಿಷಯಗಳನ್ನು ನೋಡಲು ವಚನ 4 ಓದೋಣ. 한번 살펴보도록 합시다. ವಚನ 4 ಓದೋಣ. 모든 눈물을 ಅವರ 걷는 ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. 다시는 ಇನ್ನೂ ಏನೂ ಇರುವುದಿಲ್ಲ, ಮರಣವಿರುವುದಿಲ್ಲ. 사망이 없고라고 했습니다. ಪಾಪದಿಂದ ಮರಣ ಬರುವುದರಿಂದ ಇದರರ್ಥ ಪಾಪವೇ ಇಲ್ಲ ಎಂದಾಗಿದೆ. 죄 자체가 이제 없어지게 되는 것입니다. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇನ್ನು ಮುಂದೆ ಮರಣವಿಲ್ಲ ಎಂದರೆ ನಿತ್ಯ ಜೀವವಿದೆ ಎಂದರ್ಥ. 생명이 존재하는 곳이라는 뜻 아니겠습니까?
ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. 다시 있지 아니하리니 처음 것들이 다 지나가서 밀려라. 보좌의 ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. 새롭게 하노라 하시고 ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳೂ ಸತ್ಯವಾದವುಗಳೂ ಆಗಿವೆ ಎಂದು ಹೇಳಿದನು. 이제껏 우리가 ಇದು ದೈಹಿಕ ಲೋಕದಲ್ಲಿ ನಾವು ತಿಳಿದಿರುವ ಜೀವನವಲ್ಲ. 물리적 세계에서 겪었던 이런 어떤 생활 환경이 아닙니다. ಎಲ್ಲವೂ ಹೊಸದಾಗಿರುವ ಪರಲೋಕವನ್ನು ದೇವರು ಸಿದ್ಧಪಡಿಸಿ ನಮಗಾಗಿ ಕಾಯುತ್ತಿರುವುದಾಗಿ ಹೇಳುತ್ತಾರೆ. 지금 예비하시고 기다리고 계신다고 하시니까 말이에요. ನಮ್ಮ ಅಲ್ಪಾವಧಿಯ ದೈಹಿಕ ಜೀವನವು ನಮ್ಮ ನಿತ್ಯ ಜೀವವನ್ನು ಮೀರಿಸಲು ಸಾಧ್ಯವಿಲ್ಲ. 우리 영원한 삶을 앞지를 수는 없습니다. ಉದಾಹರಣೆಗೆ, ನೀವು ಕೊರಿಯಾದಲ್ಲಿ ಅಲ್ಲ, ಅಮೆರಿಕದಲ್ಲಿ ಶಾಶ್ವತವಾಗಿ ಜೀವಿಸಲು ಸಾಧ್ಯವಾದರೆ 한국에 살 여건이 주어지게 된다면 ನಿಮ್ಮ ಆಸಕ್ತಿ ಎಲ್ಲಿರುತ್ತದೆ? ಅಮೆರಿಕದಲ್ಲಿ ಅಥವಾ ಕೊರಿಯಾದಲ್ಲಿ? 이 한국에서 그 생활에 대한 관심이 더 많습니까? ನೀವು ಇಂದು ಇಲ್ಲಿ ವಾಸಿಸುತ್ತಿದ್ದೀರಿ, ಆದರೆ ನಾಳೆ ನೀವು ಅಮೆರಿಕದಲ್ಲಿ ವಾಸಿಸಬೇಕಾಗುತ್ತದೆ ಎಂದು ಕಲ್ಪಿಸಿಕೊಳ್ಳಿ. 수밖에 없는 조건이 주어지게 된다면 ನೀವು ಅವರ ಭಾಷೆ, ಕಾನೂನುಗಳು ಮತ್ತು ಜನರು ಇಷ್ಟಪಡುವುದನ್ನು ಕಲಿಯುವಿರಿ. 미국 사람들이 뭘 좋아하는지 싫어하는지도 알아야 되겠고. ನಾನು ಹೀಗೆ ಜೀವಿಸಿದ್ದೆ, ಆದರೆ ಅದಕ್ಕೆ ಹೊಂದಿಕೊಳ್ಳಲು 비슷하게 맞추려면 ನನ್ನಲ್ಲಿ ಏನಿಲ್ಲ ಎಂಬುದನ್ನು ನಾನು ಕಂಡುಕೊಳ್ಳಬೇಕು ಮತ್ತು ಆ ಅಂತರವನ್ನು ತುಂಬಲು ಪ್ರಯತ್ನಿಸಬೇಕು ಎಂದು ನೀವು ಭಾವಿಸಬಹುದು. ಈ ಭೂಮಿ ನಮಗೆ ಆ ರೀತಿ ಇದೆ. ಪರಲೋಕವು ನಿತ್ಯ ಜೀವಕ್ಕಾಗಿ 제공하는 공간이라면 눈 ಭೂಮಿಯ ಮೇಲೆ 30ರಿಂದ 40 ವರ್ಷಗಳು ರೆಪ್ಪೆ ಬಡಿಯುವಷ್ಟರಲ್ಲಿ ಕಳೆದು ಹೋಗುತ್ತವೆ. 하는 장소가 이 지구촌입니다. ಹಾಗಾದರೆ ನಾವು ಭೂಮಿಯ ಮೇಲೆ ಜೀವಿಸಿದರೂ ನಮ್ಮ ನಿಜವಾದ ಮನೆ ಆತ್ಮಿಕ ಮನೆಯಾದ ಪರಲೋಕವಲ್ಲವೇ? 그것은 영원한 영의 고향 천국 아니겠습니까? 그 천국 ಪರಲೋಕಕ್ಕಾಗಿ ದೇವರಿಗೆ ಮೆಚ್ಚಿಕೆಯಾಗುವಂತೆ ನಾನು ಜೀವಿಸಿದ್ದೇನೆಯೇ? 또 보람되게 하나님께서 보시기에 합당하게 살았는가? 또 ನಾನು ಸರಿಯಾಗಿ ಬದುಕಿದ್ದೇನೆಯೇ? ನಾನು ದೇವರನ್ನು ಮಹಿಮೆಪಡಿಸಿದ್ದೇನೆಯೇ? 살았는가? ನಾನು ಈ ಕ್ಷಣಕ್ಕಾಗಿ ಅಥವಾ ನಿತ್ಯತೆಗಾಗಿ ಆರಿಸಿಕೊಳ್ಳುತ್ತಿದ್ದೇನೆಯೇ 또 되짚어 보시고 ಎಂಬುದನ್ನು ಮತ್ತೊಮ್ಮೆ ಯೋಚಿಸೋಣ. 선택을 하면서 살고 있는가? 영원을 위한 그 시간을 선택하면서 살고 있는가? 좀 진지하게 ದೇವರಿಗೆ ಮೆಚ್ಚಿಕೆಯಾಗುವ ಕ್ರೈಸ್ತರಾಗಲು ಪ್ರಾಮಾಣಿಕವಾಗಿ ಚಿಂತಿಸೋಣ. 하나님께서도 기뻐하실 수 있는 그리스도인다운 그런 어떤 면모를 다 갖추는 저와 여러분들이 꼭 되시고 ಈ ಕತ್ತಲೆಯ ಲೋಕಕ್ಕೆ ನಿರೀಕ್ಷೆಯನ್ನು ತಂದು ಇತರರಿಗೆ ಪರಲೋಕದ ನಿರೀಕ್ಷೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. 소망을 또 안겨줄 수 있는 여러분들이 꼭 되시기를 부탁드리겠습니다. ನಮಗಿಂತ ಮೊದಲು ಅನೇಕರು ಇದನ್ನೇ ಹೇಳಿದ್ದರು. 사람들이 똑같은 얘기를 하는데도 ಆದರೆ ಅನುಭವದ ಕೊರತೆಯಿಂದಾಗಿ ಇಂದಿನ ಜನರು ನನ್ನ ಜೀವನ ವಿಭಿನ್ನವಾಗಿರಬೇಕು ಎಂದು ಹೇಳುತ್ತಾರೆ. 없다고 해서 우리의 삶 속에는 다른 무엇인가가 있을 것이다. 수많은 ಇತಿಹಾಸದುದ್ದಕ್ಕೂ ಅನೇಕ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ವೀರರು, ರಾಜಮನೆತನದವರು ಇದ್ದರು. 수많은 왕족들 역사적으로 얼마나 많습니까? 그 많은 내용들을 다 ಅವರೆಲ್ಲರ ಮಾತುಗಳು ಸೊಲೊಮೋನನ ಮಾತಿಗೆ ಸಮ್ಮತವಾಗಿವೆ. 내용에 전부 똑같은 내용으로 연결되어 있습니다. ಇತ್ತೀಚಿನ ಮಹಾನ್ ವೀರ ನೆಪೋಲಿಯನ್ ನಿಮಗೆ ತಿಳಿದಿದೆಯಲ್ಲವೇ? 건세사에 있어서 굉장한 영웅 아니었습니까? ಸೇಂಟ್ ಹೆಲೆನಾ ದ್ವೀಪಕ್ಕೆ ಗಡೀಪಾರಾದಾಗ ಸಾಯುವ ಮುನ್ನ ಹೀಗೆಂದು ಹೇಳಿದನು. 거기서 죽기 전에 남긴 말 한마디가 있었습니다. ಯೇಸು ಸೋತಂತೆ ಕಂಡರೂ ಈಗ ಲೋಕವನ್ನು ಆಳುತ್ತಿದ್ದಾರೆ. 보니까 온 세계를 정복하고 있고 ನಾನು ಯಶಸ್ವಿಯಾದಂತೆ ಕಂಡರೂ ಈ ಸಣ್ಣ ದ್ವೀಪದಲ್ಲಿ ಒಂಟಿಯಾಗಿ ಸಾಯುತ್ತಿದ್ದೇನೆ. 작은 외딴 섬에서 이름 없이 설설이 이렇게 죽어가고 ಯೇಸು ಸೋತಂತೆ ಕಂಡರೂ ಆದರೆ ಗೆದ್ದರು. 예수는 실패한 것 같은데 ನಾನು ಗೆದ್ದಂತೆ ಕಂಡರೂ ಸೋತೆನು ಎಂಬುದು ಅವನ ಮಾತಿನ ಅರ್ಥವಾಗಿತ್ತು. 실패했더라 말이에요. 그 ಇದರ ಬಗ್ಗೆ ನಾವು ಚಿಂತಿಸುವಾಗ 우리가 ನೀವು ಮತ್ತು ನಾನು ಕ್ರಿಸ್ತನ ಯಶಸ್ವಿ ಜೀವನವನ್ನು ದಯೆಯಿಂದ ಅನುಸರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. 다 온전히 따라갈 줄 아는 그런 은혜로운 여러분과 제가 꼭 되기를 다시 한번 부탁을 드리겠습니다. ಇಂದು ನೀವು ಮನೆಗೆ ಹೋದಾಗ ನಾನು ನಿಜವಾಗಿಯೂ ಸರಿದಾರಿಯಲ್ಲಿದ್ದೇನೆಯೇ ಎಂದು ಕೇಳಿಕೊಳ್ಳಿ. 옳은 어떤 그 길로 제대로 가고 있는가? ಸಭೆಗೆ ಹಾಜರಾದರೂ ನನ್ನ ಆಲೋಚನೆಗಳು ಇನ್ನೂ ಲೋಕದಲ್ಲಿವೆ. 정신은 세상에 지금 빠져 있지는 않는가?
ನಾನು ಕೂಡ ಲೌಕಿಕನಾಗಿ ದೇವರು ಬಯಸುವ ಗುಣಗಳಲ್ಲಿ ಕೊರತೆ ಹೊಂದಿದ್ದೇನೆಯೇ? ನಿಮ್ಮ ಹೃದಯವನ್ನು ಪ್ರತಿಬಿಂಬಿಸಲು ಮತ್ತು ಪರೀಕ್ಷಿಸಲು ಸಮಯ ತೆಗೆದುಕೊಳ್ಳುವಂತೆ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಹಾಗೆ ಮಾಡುತ್ತಾ ನಾವು ಪ್ರತಿದಿನ ದೇವರೊಂದಿಗೆ ಪರಲೋಕ ರಾಜ್ಯದ ಕಡೆಗೆ ನಡೆಯೋಣ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.